ಸೊ ನಾನು ಸ್ಟಾರ್ಟಿಂಗ್ ರಾಯದರ್ಶನ ಬಗ್ಗೆ ಹೇಳ್ತೀನಿ. ಸೊ ನಾವು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ಮುಗಿದ ಟೈಮಲ್ಲಿ ಪ್ರೆಸ್ ಮೀಟ್ ಮಾಡಿದ್ವಿ, ನಾವು ಹೇಳಿದ್ದೆ. ಸೊ ಈಗ ಒಂದು 2 ನಿಮಿಷದಲ್ಲಿ ಮುಗಿಸ್ತೀನಿ. ಸೊ ಬೇರೆ ಯಾವುದೋ ಟೆಂಪಲ್ ಪ್ರಾಜೆಕ್ಟ್ ಇತ್ತು ನಮ್ಮ ಕೈಯಲ್ಲಿ. ಸೊ ಅದನ್ನು ಸ್ವಲ್ಪ ಅದೇನೋ ಹಂಗೆ ಮುಂದೆ ಹೋಗ್ತಾ ಇತ್ತು. ಅದು ಬಿಟ್ಟು ರಾಯದರ್ಶನಕ್ಕೆ ಹೋಗಿದ್ವಿ. ಹೋಗ್ತಾ ಅಲ್ಲಿ ಆ್ಯಕ್ಚುಲಿ ಗುರುಗಳಿಲ್ಲ ಅಂದ್ರೂ ನಮ್ಮ ಅಲ್ಲಿ ಒಡನಾಟದಲ್ಲಿರುವ ಒಂದು ಸ್ನೇಹಿತರು ಲಕ್ಷ್ಮೀ ಸರ್ ಅಂತೇಳಿ ಅವ್ರು ಹೇಳಿದ್ರು, ಈ ಥರ ಒಂದು ನವ ಬೃಂದಾವನ ಅಂತ ಅಲ್ಲಿ ಜಾಗದಲ್ಲಿ ಇದ್ದಾರೆ, ಗುರುಗಳು ಹೋಗಿ ಇವತ್ತೇ ಮಾತಾಡಿದ್ರು. ಸೊ ನಾವು ರಿಟರ್ನ್ ಬಂದ್ವಿ, ಬರ್ತಾ ಬೆಂಗಳೂರಿಗೆ ಹೋಗಿ ಮಾತಾಡಿದ್ವಿ. ಸೊ ಗುರುಗಳು ಇಮಿಡಿಯೇಟ್ಲಿ ಇಲ್ಲ ನೀವು ಬನ್ನಿ, ತಿರ್ಗಿ ಇವಾಗಲೇ ಬನ್ನಿ ಮಂತ್ರಾಲಯಕ್ಕೆ ಮಾತಾಡೋಣ ಅಂತ ಹೇಳಿದ್ರು. ಬಟ್ ನಾವು ಏನು ಪ್ರಿಪೇರ್ ಆಗಿರಲಿಲ್ಲ. ಸೊ ಸೀದಾ ಬ್ಯಾಂಗ್ಳೂರು ಬಂದು ಫಸ್ಟ್ ಕಾಲು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬಾಬಿ ಮೇಡಮ್ ಮಾಡ್ತೀನಿ. ಒಂದೇ ನಿಮಿಷ ಅವ್ರು ಆ್ಯಕ್ಚುಲಿ 2 ರಿಂಗಲ್ಲಿ ಎತ್ತಾರೆ, ರಿಸೀವ್ ಮಾಡಿ ಈ ಥರ ಒಂದು ಜಸ್ಟ್ ಹೇಳಿದ ತಕ್ಷಣ ನೀವು ಮಾಡಿ ನಾನಿದ್ದೀನಿ ಜೊತೆಗೆ ಅಂತ ಹೇಳ್ತಾರೆ. ಸೊ ನನಗೆ ನೆಕ್ಸ್ಟ್ ಥಾಟೇ ಇಲ್ಲ. ಸೊ ಅಜ್ನೀಶ್ ಆ್ಯಂಡ್ ಬಾಬಿ ಮೇಡಮ್ ರೈಟ್ ನಾವು ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಅಂತ ಹೇಳಿದ್ರೆ ತಪ್ಪಾಗಬಾರ್ದು. ನನಗೆ ಆ ಥರ ಅಷ್ಟು ಬ್ಯುಸಿ ಇದ್ದಾರೆ. ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಎಲ್ಲರೂ ಗೊತ್ತಿರೋ ವಿಷಯ. ನನ್ನ ಆಲ್ಬಮ್ ಸಾಂಗ್ ತಿರ್ಗಿ ನಾನು ಯೋಚನೆ ಮಾಡ್ತೀನಿ, ಬಾಬಿ ಮೇಡಮ್ ನಾನು 20 ವರ್ಷದಿಂದ ಫೋನು ಸೋಷಿಯಲ್ ಮೀಡಿಯಲ್ಲಿ ಕಾಂಟ್ಯಾಕ್ಟಲ್ಲಿದ್ದೆ ಆ್ಯಂಡ್ ಕೆಲವು ಇವೆಂಟ್ಸ್ ಸಿಗ್ತಾ ಇದ್ದೆ. ಬಟ್ ಮಾಡ್ತಾರಾ ಅಂತ ಅನಿಸುತ್ತೆ, ಆಲ್ಬಮ್ ಸಾಂಗ್ ಇಷ್ಟು ಬ್ಯುಸಿ ಇದ್ದಾರೆ ಮಾಡ್ತಾರಾ ಅಂತ. ಸೊ ಮೋಸ್ಟ್ಲಿ ರಾಯರೇ ನೀನು ಮ್ಯಾಜಿಕ್ ಮಾಡಿರ್ಬೋದು ಅಂದ್ಕೊಂಡು ತಿರ್ಗಿ ಯೋಚನೆ ಮಾಡಿದೆ. ತಿರ್ಗಿ ನನಗೆ ನಂಬಕ್ಕಾಗಿಲ್ಲ. ತಿರ್ಗಿ ಇನ್ನೊಂದ್ಸಲ ಫೋನ್ ಮಾಡಿದೆ, ಅವಾಗಲೂ ರಿಸೀವ್ ಮಾಡಿದ್ರು. ಇಲ್ಲ ನೀವು ಯಾವ ರೀತಿ ಬೇಕು, ಯಾರ ಥರ ಮಾಡಬೇಕು ಮಾಡಿ ಮ್ಯೂಸಿಕ್ ಅಂತ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ಕಾಲು ನಾವು ನೀವು ಕೇಳಿರ್ಬೋದು ಎಲ್ಲ ಲಿರಿಕ್ಸು ತುಂಬ ಈಗ ಹೇಳ್ದಂಗೆ ನಾಗಾರ್ಜುನ ಶರ್ಮಾ ಅವರು. ಸೊ ಅವ್ರಿಗೂ ಕಾಲ್ ಮಾಡಿದೆ, ಅವರು ಅಷ್ಟೇ ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಿ ಜೊತೆಗೆ, ನಾನು ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಾಗೆ ಸ್ಟಾರ್ಟ್ ಆಯಿತು. ಸೊ ಕ್ಯಾಮ್ರಾ ವರ್ಕ್ ನಾಗೇಶ್ ಆಚಾರ್ಯ ಆಗಿರ್ಬೋದು, ನಾಗೇಂದ್ರ ಪ್ರಸಾದ್ ಆಗಿರ್ಬೋದು ಎಡಿಟರು. ಸೊ ಎಲ್ಲ ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಸೊ ಅದು ಇವತ್ತು ಟೀಸರ್ ಲಾಂಚ್ ಆಗಿ ಅದು ಟ್ರೆಂಡಿಂಗಲ್ಲಿದೆ ಆ್ಯಂಡ್ ಡೇಟ್ ಕೂಡ ಅನೌನ್ಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಮಂತ್ 20ನೇ ತಾರೀಕು ಮಂತ್ರಾಲಯದ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡುವ ಎಲ್ಲ ಆಲೋಚನೆಗಳಿದ್ದು. ಸೊ ಎಲ್ಲರೂ ಕರ್ಕೊಂಡು ಆಲೋಚನೆಗಳಿದೆ. ಸೊ ಅದೇ ರೀತಿ ಆ್ಯಂಡ್ ಆಗಸ್ಟಲ್ಲಿ ಮೀಡಿಯಾ ಅವಾರ್ಡ್ಸು ಪ್ರತಿ ವರ್ಷ ಆಗಸ್ಟಲ್ಲೇ ಮಾಡ್ತಾ ಇದ್ವಿ. ಈ ವರ್ಷ 1 ತಿಂಗಳು ಮೊದಲು ಮಾಡಬೇಕು ಅಂದ್ಕೊಂಡ್ವಿ. ಬಟ್ ಈ ರಾಯರ ದರ್ಶನ ಆಲ್ಬಮ್ ಸಾಂಗು ಶೂಟಿಂಗ್ ರಿಲೀಸ್ ಇರೋ ಕಾರಣ ಸೇಮ್ ಡೇಟ್ಗೆ ಆಗಸ್ಟ್ ಎಂಡ್ ಹೋಗಿ ನಿಂತಿದೆ. ಸೊ ಈ ವರ್ಷ ವಿಶೇಷ ಏನಂದರೆ ಮೀಡಿಯಾ ಅವಾರ್ಡಲ್ಲಿ ಪ್ರಿಂಟ್ ಮೀಡಿಯಾ ಯೂಶಲಿ ನಾನು 8 ವರ್ಷ ಮಾಡಬೇಕು. ಪ್ರಿಂಟ್ ಮೀಡಿಯಾದವ್ರು ಯಾವಾಗ ಕೇಳ್ತಾ ಇದ್ರು, ಸರ್ ನಮ್ಮನ್ನು ಯಾವಾಗ ನೀವು ಆ ಕ್ಯಾಟಗರಿಗೆ ಸೇರಿಸ್ತೀರಾ ಅಂತ. ಆ್ಯಕ್ಚುಲಿ ನಮ್ಮ ಪ್ರಿಂಟ್ ಮೀಡಿಯಾ ಇಸ್ ವೆರಿ ಇಂಪಾರ್ಟೆಂಟ್ಸ್. ಇವತ್ತಿನ ದಿವಸ ಅದರದ್ದೇ ಆದ ಫಾಲೋವರ್ಸ್, ಅದರದ್ದಾದ ಫ್ಯಾನ್ಸ್ ಇದ್ದಾರೆ. ಸೊ ಮೀಡಿಯಾ ಸಂಬಂಧಪಟ್ಟಂಥ ಪ್ರಿಂಟ್ ಮೀಡಿಯಾನು ಈ ವರ್ಷ ನಾವು ಅದನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಇದರಲ್ಲಿ ಸೊ ಅದರಲ್ಲಿ ಕ್ಯಾಮ್ರಾಮ್ಯಾನ್ಸ್ ಆಗಿರ್ಬೋದು, ಅದರಲ್ಲಿ ರಿಪೋರ್ಟರ್ಸ್ ಆಗಿರ್ಬೋದು, ಇನ್ನೂ ಟೆಕ್ನಿಷಿಯನ್ಸ್ ಅದರಲ್ಲಿ ತುಂಬ ಇದ್ದಾರೆ. ಸೊ ಅವ್ರನ್ನೂ ನಾವು ಈ ವರ್ಷ ಆ್ಯಡ್ ಮಾಡಿಕೊಂಡು ಸೊ TND ಮೀಡಿಯಾ ಅವಾರ್ಡ್ಗೆ ಅದರದ್ದೇ ಆದ ಒಂದು ಅವಾರ್ಡ್ಸ್ ಕೊಡಬೇಕು ಅಂದ್ಕೊಂಡಿದ್ದೀವಿ. ಸೊ ಸೇಮ್ ಫಸ್ಟ್ ಪ್ರೆಸ್ ಮೀಟ್ ಯಾವಾಗಲೂ ಕರ್ನಾಟಕದಲ್ಲಿ ಮಾಡ್ತೀವಿ ಆ್ಯಂಡ್ ಈ ವರ್ಷ ಹೈದರಾಬಾದ್ ಮಾಡಬೇಕು ಅಂತಿದ್ವಿ. ಸೊ ಅಗೇನ್ ಅದೇ ಈ ರಾಯರ ದರ್ಶನ ಪ್ರೋಗ್ರಾಮ್ ಈವೆಂಟ್ ಬಂದಿರೋ ಕಾರಣ ಈ ವರ್ಷ ನಾವು ಬ್ಯಾಂಗ್ಳೂರು ಮಾಡೋದು, ನೆಕ್ಸ್ಟ್ ಇಯರ್ ಹೈದರಾಬಾದ್, ಚೆನ್ನೈ, ಕೇರಳ ಅಂತ ರೌಂಡಿಂಗ್ ಹೋಗ್ತೀವಿ. ಆ್ಯಂಡ್ ಈ ಪ್ರೆಸ್ ಮೀಟ್ ಆದಮೇಲೆ ನಮ್ಮ ನೆಕ್ಸ್ಟ್ ಹೈದರಾಬಾದ್ ಪ್ರೆಸ್ ಮೀಟ್ ಇರುತ್ತೆ, ಮೀಡಿಯಾ ಅವಾರ್ಡ್ ಸಂಬಂಧಪಟ್ಟಂತೆ. ಚೆನ್ನೈಲಿರುತ್ತೆ, ಕೇರಳದಲ್ಲಿರುತ್ತೆ. ಸೊ ಆಗಸ್ಟ್ ಎಂಡ್ ಡೇಟ್ನ ನಾವು ಮಂತ್ರಾಲಯದಲ್ಲಿ ಜೂನ್ 20ಕ್ಕೆ ಅನೌನ್ಸ್ ಮಾಡ್ತೀವಿ. ಸೊ ಎಲ್ಲ ಆ್ಯಂಡ್ ಅಗೈನ್ ಆ್ಯಬಿ ಅವ್ರಿಗೆ, ರಜನಿ ಸರ್ ನಿಜವಾಗ್ಲೂ ಥ್ಯಾಂಕ್ ಯು. ಇವತ್ತು ಬಂದಿದ್ದಾರೆ ಅಷ್ಟು ಬ್ಯುಸಿ ಶೆಡ್ಯೂಲರು. ಬಾಬಿ ಮೇಡಮ್ ಥ್ಯಾಂಕ್ ಯು. ಆ್ಯಂಡ್ ತಾರಾ ಮೇಡಮ್ ಬಗ್ಗೆ ಹೇಳಬೇಕು, ಯಾಕಂದರೆ ನಾವು ಮೀಡಿಯಾ ಅವಾರ್ಡ್ಸ್ಗೂ ಬಂದಿದ್ರೆ ಯಾವಾಗಲೂ ಏನಾದ್ರು ಫೋನ್ ಮಾಡಿದ ತಕ್ಷಣ ಏನು ನಡೀತಿದೆ ಏನು ಅಂತ ಕೇಳ್ತಾ ಇರ್ತಾರೆ. ಸೊ ನಿನ್ನೆ ಜಸ್ಟ್ ಫೋನ್ ಮಾಡಿದೆ, ನಾನು ಫಸ್ಟ್ ಟೈಮ್ ಪ್ರೆಸ್ ಮೀಟಿಗೆ ಬರೋಕ್ಕಾಗಿಲ್ಲ, ಈಗ ಬರ್ತೀನಿ, ನೀನು ಯಾಕೆ ಟೆನ್ಷನ್ ಮಾಡ್ತೀಯಾ, ರಾವು ಕಾಲ ಇರುತ್ತೆ. ಸೊ ಒಳ್ಳೆ ಕೆಲಸ ಮಾಡ್ತಿದ್ದೆ, 12 ಗಂಟೆಗೆ ಸ್ಟಾರ್ಟ್ ಮಾಡೋದು, 12 ಗಂಟೆಗೆ 1 ನಿಮಿಷ ಸ್ಟಾರ್ಟ್ ಮಾಡೋದು ಅವರೇ ಹೇಳಿದ್ದು. ಸೊ ನಮಗೂ ಗೊತ್ತಿರಲಿಲ್ಲ. ಸೊ ಥ್ಯಾಂಕ್ ಯು ಮೇಡಮ್, ಎಲ್ಲ ನಮ್ಮ ಕೆಲಸಕ್ಕೆ ಆಶೀರ್ವಾದ ಮಾಡ್ತಾ ಇರ್ತಾರೆ. ಆ್ಯಂಡ್ ಗಣೇಶ್ ಕಾಸರಗೋಡು ಸರ್ ಬಗ್ಗೆ ಹೇಳ್ಬೇಕು, ಅವ್ರು ಇವಾಗಲ್ಲ, ಯಾಕಂದ್ರೆ ನಮ್ಮ ನೇಟಿವ್ ಕಾಸರಗೋಡು, ನಮ್ಮ ಮಂಜೇಶ್ವರ. ಸೊ ಅವಾಗಿನೂ ಅಷ್ಟೇ, ನೀನೇನಾದರೂ ಮಾಡಿದ್ರೆ ನಿಮ್ಗೆ ಮಾತಾಡಿದ್ರು ಏನು ಮಾಡಿದ್ರು ನೀನು ಚೆನ್ನಾಗಿ ಮಾಡ್ತೀಯಾ, ನಾನು ಇರ್ತೀನಿ ಜೊತೆಗೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಗಣೇಶನ. ಆ್ಯಂಡ್ ಶ್ರೀಜಾ ಜೋಯಿಸ್ ಅಂತೇಳಿ ಆ ಮಂತ್ರಾಲಯದವರು. ಸೊ ಗುರುಗಳ ಪೂರ್ವಾಶ್ರಮದ ಅಲ್ಲಿಯೂ ಕೂಡ ಅವರು. ಸೊ ಅವರು ನಮಗೆ ಫುಲ್ ಸಪೋರ್ಟು. ಈಗ ಯಾವುದೇ ಬೇಸಿಗೆಗೆ ಹೋಗ್ಬೇಕಾದ್ರೆ ನಾನು ಬರ್ತೀನಿ, ನಾನು ಆಲ್ಮೋಸ್ಟ್ ಒಂದು 10 ಡೇಸ್ ಆದರೂ ಬ್ಯಾಂಗ್ಳೂರಲ್ಲಿ ಇರ್ತೀನಿ, ಏನಾದರೂ ಹೆಲ್ಪ್ ಬೇಕಾದ್ರೆ ಹೇಳಿ ಅಂತ ಹೇಳ್ತಾ ಇರ್ತಾರೆ. ಸೊ ಅವ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಮಹೇಶ್ ಅಣ್ಣ, ಸೊ ಆಲ್ಮೋಸ್ಟ್
ನನಗೊಂದು 5-6 ವರ್ಷದ ಒಡನಾಟ ಸೆಲೆಬ್ರಿಟಿ ರಿಲೀಸ್ ಆಗಿರ್ಬೋದು, ಬೇರೆ ಏನಾದರೂ ಇದ್ದಿದ್ದು ನಾನು ಕೇಳ್ತಾ ಇರ್ತೀನಿ, ಅಣ್ಣ ಹಿಂಗಾಗ್ತಿದೆ ಹಿಂಗೆ ಮಾಡು, ನೀನು ಒಂಥರ ಡಿಫ್ರೆಂಟ್ ಆಗಿ ಮಾಡು ಅಂತ ಅವರು ಐಡಿಯಾ ಕೊಡ್ತಾ ಇರ್ತಾರೆ. ಥ್ಯಾಂಕ್ ಯು ಮಹೇಶ್ ಅಣ್ಣ, ನಿನ್ನೆ ಫೋನ್ ಮಾಡಿದ್ದೆ, ಇವತ್ತು ಬಂದಿದ್ದೀರಾ, ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಶ್ರೀಮತಿ ಅವರು ನಿರ್ಮಾಪಕರು, ಅವರು ಯಾವಾಗಲೂ ನಮಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಏನಾದರೂ ಹೊಸ ಕಾನ್ಸೆಪ್ಟ್, ಈಗ ಇನ್ನು ಮೂವಿ ಇದೆ ನಮಗೆ ಮುಂದೆ, ಅದಕ್ಕೂ ಮಾಡೋಣ, ಜೊತೆಗೆ ಮಾಡೋಣ, ಏನೂ ಆಗಲ್ಲ ಅಂತ ಬೇರೆ ಕೊಡ್ತಾ ಇರ್ತಾರೆ. ಥ್ಯಾಂಕ್ ಯು. ಆ್ಯಂಡ್ ಶ್ರೀನಿಧಿ ಕರ್ಣ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ, ಇವತ್ತು ಆಲ್ಮೋಸ್ಟ್ 1 year ಆಗ್ತಾ ಬಂತು ಅನ್ಸುತ್ತೆ. ಕೇಳ್ಬೋದು ಎಲ್ಲರೂ ಆಲ್ಬಮ್ ಸಾಂಗ್ ಏನಕ್ಕೆ 1 year ಅಂತ, ಯಾಕಂದ್ರೆ ಅಲ್ಲಿ ಶೂಟಿಂಗ್ ಮಾಡೋಕ್ಕೆ ಡೇಟ್ಸು, ಆ ಜನಗಳ ಮಧ್ಯೆ ಒಂದೊಂದು ಬೇರೆ ಬೇರೆ ಫೆಸ್ಟಿವಲ್ಸ್ ಇರುತ್ತೆ, ಅದನ್ನು ಶೂಟ್ ಮಾಡಬೇಕು. ಸೊ ಆ ಟೈಮಲ್ಲೆಲ್ಲ ಡಿಸ್ಟರ್ಬ್ ಕೊಟ್ಟು ಈಗ ರೆಗ್ಯುಲರ್ಲಿ ಬೆಳಗ್ಗೆ ಒಂದು ಸಂಜೆ ಒಂದು ಕಾಲ್ ಆಗಿಬಿಟ್ಟಿದೆ ಅವರಿಗೆ ಏನೇನು ನಡೀತಾ ಇದೆ ಅಂತ. ಥ್ಯಾಂಕ್ ಯು. ಸೊ ಎಲ್ಲರೂ 20th ಲಾಂಚ್ ಆಗುತ್ತೆ. ಸೊ ನಮ್ಮ ಸುಧೀರ ವೆಂಕಟೇಶ್ PRS ಅವ್ರಿಗೂ ಅಷ್ಟೇ ಇತ್ತೀಚೆಗೆ 1 ವರ್ಷದಲ್ಲಿ ಕಂಟಿನ್ಯೂ ಕಾಲ್ಸ್ ಇದ್ದೇ ಇರುತ್ತೆ. ಸೊ ಅವ್ರ ಮುಖಾಂತರ ನಾವು ಎಲ್ಲರೂ ಅಲ್ಲಿ ಕರ್ಕೊಂಡು ಹೋಗೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ವೆರಿ ಮಚ್.